ಸಂಕ್ರಮಣದ ಶುಭ ಅವಸರ, ಅದರಲ್ಲೂ ವಿಶೇಷವಾಗಿ ಮಕರ ಸಂಕ್ರಾಂತಿ. ಸೂರ್ಯಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಸವಿತ್ರ ನಾರಾಯಣನನ್ನು ವಿಶೇಷವಾಗಿ ಪಾರಾಯಣ ಜಪ ಮಾಡುವಂಥ ಒಂದು ಅದ್ಭುತವಾದಂಥ ಅವಸರ. ಸರ್ವಸಿದ್ಧಿಪ್ರದ ಸೂರ್ಯ ಸಂಕ್ರಮಣ ದಿನದಂದಾಗಿರ್ತಾನೆ. ಸಂಕ್ರಮಣದಿಂದ ರಥಸಪ್ತಮಿಯವರೆಗೆ ಸೂರ್ಯನ ವಿಶೇಷವಾದ ಆರಾಧನೆಯನ್ನು ಹೇಳ್ತಾರೆ. ಶ್ರೀಮನ್ ಮಹಾಭಾರತದಲ್ಲಿ ಬಂದ ಒಂದು ಅದ್ಭುತವಾದ ದಿವ್ಯವಾದ ಸ್ತೋತ್ರ ಧರ್ಮರಾಜ ಇದೇ ಸಂಕ್ರಮಣದ ಪ್ರಸಂಗದಲ್ಲೇನೆ ಅಕ್ಷಯ ಪಾತ್ರೆಗಾಗಿ ಮಾಡ್ತಾನೆ. ಆ ಸ್ತೋತ್ರವನ್ನು ನಾವೆಲ್ಲರೂ ಸಾಧ್ಯವಿದ್ದಲ್ಲಿ ನಾಳೆಯ ದಿನ ಪಾರಾಯಣವನ್ನು ಮಾಡೋಣ, ಕೇಳೋಣ. ಪರಮ ಮಂಗಲವಾಗತ್ತೆ. ಫಲವನ್ನು ಹೇಳ್ತಾರೆ, ಕೊನೆಗೆ ಅದ್ಭುತವಾದ ಫಲವನ್ನು ಹೇಳ್ತಾರೆ. ಆ ಫಲವನ್ನು ಆಲಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಾಂಗೇಯಂ ವಾರ್ಯುಪಸ್ಪೃಶ್ಯ ಪ್ರಾಣಾಯಾಮೇನ ತಸ್ಥಿವಾನ್ ಶುಚಿಪ್ರಯತವಾಗ್ಭೂತ್ವಾ ಸ್ತೋತ್ರಮಾರಬ್ಧಮಸ್ತತಃ. ಯುಧಿಷ್ಠಿರೌವಾಚ ತ್ವಂ ಭಾನೋ ಜಗತಶ್ಚಕ್ಷುಃ ತ್ವಮಾತ್ಮಾ ಸರ್ವದೇಹಿನಾಂ ತ್ವಂ ಯೋನಿಃ ಸರ್ವಭೂತಾನಾಂ ತ್ವಮಾಚಾರಃ ಕ್ರಿಯಾವತಾಂ ತ್ವಂ ಗತಿಃ ಸರ್ವಸಾಂಖ್ಯಾನಾಂ ಯೋಗಿನಾಂ ತ್ವಂ ಪರಾಯಣಂ ಅನಾವೃತಾರ್ಗಲದ್ವಾರಂ ತ್ವಂ ಗತಿಸ್ತ್ವಂ ಮುಮುಕ್ಷತಾಂ ತ್ವಯಾ ಸಂಧಾರ್ಯತೆ ಲೋಕಸ್ತ್ವಯಾ ಲೋಕಃ ಪ್ರಕಾಶ್ಯತೆ ತ್ವಯಾ ಪವಿತ್ರೀಕ್ರಿಯತೆ ನಿರ್ವ್ಯಾಜಂ ಪಾಲ್ಯತೆ ತ್ವಯಾ ತ್ವಾಮುಪಸ್ಥಾಯ ಕಾಲೇ ತು ಬ್ರಹ್ಮಣಾ ವೇದಪಾರಗಾಃ ಸ್ವಶಾಖಾ ವಿಹಿತೈರ್ಮಂತ್ರೈಃ ರುಚಂತಿ ಋಷಿಗಣಾರ್ಚಿತ ತವ ದಿವ್ಯಂ ರಥಂ ಯಾಂತಂ ಅನುಯಾಂತಿ ವರಾರ್ಥಿನಃ ಸಿದ್ಧಚಾರಣಗಂಧರ್ವಾಃ ಯಕ್ಷಗುಹ್ಯಕಪನ್ನಗಾಃ ತ್ರಯಸ್ತ್ರಿಂಶಚ್ಚ ವೈ ದೇವಾಃ ತಥಾ ವೈಮಾನಿಕಾ ಗಣಾಃ ಸೋಪೇಂದ್ರಾಸಮಹೇಂದ್ರಾಶ್ಚ ತ್ವಾಂ ಇಷ್ಟ್ವಾ ಸಿದ್ಧಿಮಾಗತಾಃ ಉಪಾಯಂತ್ಯರ್ಚಯಿತ್ವಾ ತು ತ್ವಾಂ ವೈ ಪ್ರಾಪ್ತಮನೋರಥಾಃ ದಿವ್ಯಮಂದಾರಮಾಲಾಭಿಃ ತೂರ್ಣಂ ವಿದ್ಯಾಧರೋತ್ತಮಾಃ ಗುಹ್ಯಾಃ ಪಿತೃಗಣಾಃ ಸಪ್ತ ಯೇ ದಿವ್ಯಾ ಯೇ ಚ ಮಾನುಷಾಃ ತೇ ಪೂಜಯಿತ್ವಾ ತ್ವಾಮೇವ ಗಚ್ಚಂತ್ಯಾಶು ಪ್ರಧಾನತಾಂ ವಸವೋ ಮರುತೋ ರುದ್ರಾಃ ಯೇ ಚ ಸಾಧ್ಯ ಮರೀಚಿಷಾಃ ವಾಲಕಿಲ್ಯಾದಯಃ ಸಿದ್ಧಾಃ ಶ್ರೇಷ್ಠತ್ವಂ ಪ್ರಾಣಿನಾಂ ಗತಾಃ ಸಬ್ರಹ್ಮಕೇಷು ಲೋಕೇಷು ಸಪ್ತಸ್ವಪ್ಯಖಿಲೇಷು ಚ ನ ತದ್ಭೂತಮಹಂ ಮನ್ಯೆ ಯದ ಕಾರ್ಯಾದತಿರಿಚ್ಯತೆ ಸಂತಿ ಚಾನ್ಯಾನಿ ಸತ್ವಾನಿ ವೀರ್ಯವಂತಿ ಮಹಂತಿ ಚ ನ ತು ತೇಷಾಂ ಯಥಾ ದೀಪ್ತಿ ಪ್ರಭಾವೋ ವಾ ಯಥಾ ತವ ಜ್ಯೋತಿಂಷಿ ತ್ವಯಿ ಸರ್ವಾಣಿ ತ್ವಂ ಸರ್ವಜ್ಯೋತಿಷಾಂ ಪತಿಃ ತ್ವಯಿ ಸತ್ವಂ ನ ಚ ಸತ್ವಂ ತ್ವಯಿ ಸತ್ವಂಚ ಸರ್ವೇ ಭಾವಾಶ್ಚ ಸಾತ್ವಿಕಾಃ ತ್ವತ್ವೇಜಸಾ ಕೃತಂ ಚಕ್ರಂ ಸುನಾಭಂ ವಿಶ್ವಕರ್ಮಣ ದೇವಾರೀಣಾಂ ಮದೋ ಯೇನ ನಾಜಿತಶಾರ್ಂಗಧನ್ವನ ತ್ವಮಾದಾಯಾಂಶು ವಿಸ್ತೇಜೋ ನಿದಾಘೇ ಸರ್ವದೇಹಿನಾಂ ಸರ್ವೌಷಧಿರಸಾನಾಂಚ ಪುನರ್ವರ್ಷಾ ಸುಮುಂಚಸಿ ತಪತ್ಯನ್ಯೇ ದಹಂತ್ಯನ್ಯೇ ಗರ್ಜಂತ್ಯನ್ಯೇ ತಥಾ ಗಣಾಃ ವಿದ್ಯೋತಂತೆ ಪ್ರವರ್ಷಂತಿ ತವ ಪ್ರಾವೃಷಿರಶ್ಮಯಃ ನ ತಥಾ ಸುಖಯತ್ಯಗ್ನಿಃ ನಾಪ್ರಾವಾರಾ ನ ಕಂಬಲಾಃ ಶೀತವಾತಾರ್ಧಿಕಂ ಲೋಕಂ ಯಥಾ ತವ ಮರೀಚಯಃ ತ್ರಯೋದಶದ್ವೀಪವತಿಂ ಗೋಭಿರ್ಭಾಸಯಸೆ ಮಹಿಂ ತ್ರಯಾಣಾಮಪಿ ಲೋಕಾನಾಂ ಹಿತಾಯೈಕ ಪ್ರವರ್ತಸೆ ತವ ಯದ್ಯುದ್ಧಯೋ ನ ಸ್ಯಾದಂಧಂ ಜಗದಿದಂ ಭವೇತ್ ನ ಚ ಧರ್ಮಾರ್ಥಕಾಮೇಷು ಪ್ರವರ್ತೇರನ್ಮನೀಷಿಣಃ ಆಧಾನ ಪಶುಬಂಧೇಷ್ಟೇ ಮಂತ್ರಯಜ್ಞ ತಪಃಕ್ರಿಯಾಃ ತ್ವತ್ಪ್ರಸಾದಾದವಾಪ್ಯಂತೆ ಬ್ರಹ್ಮಕ್ಷತ್ರವಿಷಾಂ ಗಣೈಃ ಯದಃ ಬ್ರಹ್ಮಣ ಪ್ರೋಕ್ತಃ ಸಹಸ್ರಯುಗಸಂಹಿತಂ ತಸ್ಯ ತ್ವಮಾದಯರಂತಶ್ಚ ಕಾಲಗ್ನಿಃ ಪರಿಕೀರ್ತಿತಃ ಮನೂನಾಂ ಮನುಪುತ್ರಾಣಾಂ ಜಗತೋ ಮಾನವಸ್ಯ ಚ ಮನ್ವಂತರಾಣಾಂ ಸರ್ವೇಷಾಂ ಈಶ್ವರಾಣಾಂ ತ್ವಮೀಶ್ವರಃ ಸಂಹಾರಕಾಲೇ ಸಂಪ್ರಾಪ್ತೆ ತವ ಕ್ರೋಧ ವಿನಿಸೃತಃ ಸಂವರ್ತಕಾಗ್ನಿಸ್ತ್ರೈಲೋಕ್ಯಂ ಭಸ್ಮೀಕೃತ್ಯಾವತಿಷ್ಠತೆ ತ್ವದ್ದೀಧಿತಿ ಸಮುತ್ಪನ್ನ ನಾನಾವರ್ಣಾ ಮಹಾಘನಾಃ ಸೈರಾವತಾ ಸಾಶನಯಃ ಕುರ್ವಂತ್ಯಾ ಭೂತಸಂಪ್ಲವಂ ಕೃತ್ವಾ ದ್ವಾದಶಧಾತ್ಮಾನಂ ದ್ವಾದಶಾದಿತ್ಯತಾಂ ಗತಃ ಸಂಹೃತ್ಯೇ ಕಾರಣವಂ ಸರ್ವಂ ತ್ವಂ ಶೋಷಯಸಿ ರಶ್ಮಿಭಿಃ
ತ್ವಮಿಂದ್ರಮಾಹುಸ್ತ್ವಂ ರುದ್ರಸ್ತ್ವಂ ವಿಷ್ಣುಸ್ತ್ವಂ ಪ್ರಜಾಪತಿಃ ತ್ವಮಗ್ನಿಸ್ತ್ವಂ ಮನಸ್ಸೂಕ್ಷ್ಮಂ ಪ್ರಭುಸ್ತ್ವಂ ಬ್ರಹ್ಮ ಶಾಶ್ವತಂ ತ್ವಂ ಹಂಸಃ ಸವಿತಾ ಭಾನೋರಂಶಮಾಲಿ ವೃಷಾಕಪಿಃ ವಿವಸ್ವಾನ್ ಮಿಹಿರಃ ಪೂಷಾ ಮಿತ್ರೋ ಧರ್ಮಸ್ತಥೈವ ಚ ಸಹಸ್ರರಶ್ಮಿರಾದಿತ್ಯಸ್ತಪನಸ್ತ್ವಂ ಗವಾಂಪತಿಃ ಮಾರ್ತಂಡೋರ್ಕೋ ರವಿಃ ಸೂರ್ಯಃ ಶರಣ್ಯೋ ದೀನಕೃತ್ತಥಾ ದಿವಾಕರಃ ಸಪ್ತಸಪ್ತಿಃ ಧಾಮಕೇಶಿ ವಿರೋಚನಃ ಆಶುಗಾಮಿ ತಮೋಘ್ನಶ್ಚ ಹರಿತಾಶ್ವಶ್ಚ ಕೀರ್ತ್ಯಸೆ ಸಪ್ತಮ್ಯಾಂ ಅಥವಾ ಷಷ್ಟ್ಯಾಂ ಭಕ್ತ್ಯಾ ಪೂಜಾಂ ಕರೋತಿ ಯಃ ಅನಿರ್ವಿಣ್ಣೋ ಅನಹಂಕಾರಿ ತಂ ಲಕ್ಷ್ಮೀರ್ಭಜತೆ ನರಂ ನ ತೇಷಾಂ ಆಪದಃ ಸಂತಿ ನಾಧಯೋ ವ್ಯಾಧಯಸ್ತತಾ ಏತಾವನಾನನ್ಯ ಮನಸಾ ಕುರ್ವಂತ್ಯರ್ಚನ ಅರ್ಚನ ವಂದನಂ ಸರ್ವರೋಗವಿಹಿತಾಃ ಸರ್ವಪಾಪವಿವರ್ಜಿತಾಃ ತ್ವದ್ಭಾವಭಕ್ತಾ ಸುಖಿನೋ ಭಜಂತಿ ಚಿರಜೀವಿನಃ ತ್ವಂ ಮಾಂ ಆಪನ್ನಕಾಮಸ್ಯ ಸರ್ವಾತಿಥ್ಯಂ ಚಿಕೀರ್ಷತಃ ಅನ್ನಮನ್ನಪತೆ ದಾತುಂ ಅಭಿತಃ ಶ್ರದ್ಧಯಾರ್ಹಸಿ ಯೇ ಚ ತೇನುಚರಾಃ ಸರ್ವೇ ಪಾದೋಪಾಂತಂ ಸುಮಾಶ್ರಿತಾಃ ಮಾಠರಾರುಣದಂಡಾದ್ಯಾಃ ತಾನ್ ವಂದೇ ಅಶನಿಕ್ಷುಭಾನ್ ಶುಭಯಾ ಸಹಿತಾ ಮೈತ್ರೇಯಶ್ಚಾನ್ಯಾ ಭೂತಮಾತರಃ ತಾಶ್ಚ ಸರ್ವಾ ನಮಸ್ಯಾಮಿ ಪಾಂತು ಮಾಂ ಶರಣಾಗತಂ ವೈಶಂಪಾಯನಂ ವಾಚ ಕಂಠದಗ್ನೇ ಜಲೆ ಸ್ಥಿತ್ವಾ ಮಂತ್ರೈಸ್ತೋತ್ರೈಶ್ಚತೋಷಿತಃ ತಥೋ ದಿವಾಕರಃ ಪ್ರೀತೋ ದರ್ಶಯಾಮಾಸ ಪಾಂಡವಂ ದೀಪ್ಯಮಾನಸ್ವಪುಷಾ ಜ್ವಲನ್ನಿವ ಹುತಾಶನಃ ವಿವಸ್ವಾನ್ ಉವಾಚ ಯತ್ತೇ ಅಭಿಲಷಿತಂ ಕಿಂಚಿತ್ ತತ್ವಂ ಸರ್ವಂ ಅವಾಪ್ಸ್ಯಸಿ ಅಹಮನ್ನಂ ಪ್ರದಾಸ್ಯಾಮಿ ಸಪ್ತ ಪಂಚ ಚ ತೇ ಸಮಾಹ ಗೃಹೀಷ್ವ ಪಿಠರಂ ತಾಮ್ರಂ ಮಯಾ ದತ್ತಂ ನರಾಧಿಪ ಯಾವದ್ವತ್ಸ್ಯತಿ ಪಾಂಚಾಲಿ ಪಾತ್ರೇಣಾನೇನ ಸುವ್ರತ ಫಲಮೂಲಾಮಿಷಂ ಶಾಕಂ ಸಂಸ್ಕೃತಂ ಯನ್ಮಹಾನಸೆ ಚತುರ್ವಿಧಂ ತದನ್ಯಾದ್ಯಂ ಅಕ್ಷಯ್ಯಂ ತೇ ಭವಿಷ್ಯತಿ ಇತಶ್ಚತುರ್ದಶೇ ವರ್ಷೇ ಭೂಯೋ ರಾಜ್ಯಮವಾಪ್ಸ್ಯಸಿ ವೈಶಂಪಾಯನೋವಾಚ ಏವಮುಕ್ತ್ವಾ ತು ಭಗವಾಂಸ್ತತ್ರೈವಾಂತರಧೀಯತ ಲಬ್ಧ್ವಾ ವರಂ ತು ಕೌಂತೇಯೋ ಜಲಾದುತ್ತೀರ್ಯ ಧರ್ಮವಿತ ಜಗ್ರಾಹ ಪಾದೋ ಧೌಮ್ಯಸ್ಯ ಭಾತೃಂಶ್ಚ ಪರಿಷಸ್ವಜೇ. ಈ ರೀತಿಯಾಗಿ ಧರ್ಮರಾಜ ಬಂದ ಎಲ್ಲ ಅತಿಥಿ ಅಭ್ಯಾಗತರಿಗೆ ವಿಶೇಷವಾಗಿ ಆತಿಥ್ಯವನ್ನು ಮಾಡುವುದಕ್ಕಾಗಿ ಸೂರ್ಯನನ್ನು ಕುರಿತು ಅದ್ಭುತ ರೀತಿಯಿಂದ ಸ್ತೋತ್ರವನ್ನು ಮಾಡ್ತಾನೆ. ಆ ಸ್ತೋತ್ರಕ್ಕೆ ಪ್ರಸನ್ನನಾದ ಸೂರ್ಯದೇವ ಸ್ವಯಂ ಪ್ರತ್ಯಕ್ಷನಾಗಿ ಅಕ್ಷಯ ಪಾತ್ರೆಯನ್ನು ಧರ್ಮರಾಜನಿಗೆ ಕೊಡ್ತಾನೆ. ಅದರ ಜೊತೆಗೆ ಹೇಳ್ತಾನೆ, ವೈಭವದಿಂದ ಲಕ್ಷ್ಮಿ ನಿನ್ನ ಹತ್ರ ಬರ್ತಾಳೆ, ಆದಿವ್ಯಾಧಿಗಳು ಇರುವುದಿಲ್ಲ, ಎಲ್ಲ ರೋಗಗಳು ಪರಿಹಾರವಾಗತ್ತೆ, ಎಲ್ಲ ಪಾಪಗಳು ಪರಿಹಾರವಾಗತ್ತೆ. ಈ ರೀತಿಯಾಗಿ ನಾನಾ ವಿಧವಾದ ಫಲಗಳನ್ನು ಹೇಳ್ತಾರೆ. ಈ ಸ್ತೋತ್ರವನ್ನು ವಿಶೇಷವಾದ ಶ್ರದ್ಧೆಯಿಂದ ಭಕ್ತಿಯಿಂದ ನಾಳೆಯ ದಿನ ಪರ್ವಕಾಲದ ಪ್ರಸಂಗದಲ್ಲಿ ನಾಳೆಯಿಂದ ರಥಸಪ್ತಮಿವರೆಗೆ ಪ್ರತಿನಿತ್ಯವೂ ಕೂಡ ಈ ಸ್ತೋತ್ರವನ್ನು ಪಠನವನ್ನು ಮಾಡುವ ಪ್ರಯತ್ನವನ್ನು ಮಾಡೋಣ. ಇದರ ಜೊತೆಗೆ ಸೂರ್ಯನನ್ನು ಕುರಿತು ಅದ್ಭುತವಾದ ದಿವ್ಯವಾದ ಅಷ್ಟೋತ್ತರ ನಾಮಾವಳಿಯನ್ನೂ ಕೂಡ ಧರ್ಮರಾಜ ತಾನು ನಿತ್ಯದೊಳಗೂ ಪಾರಾಯಣವನ್ನು ಮಾಡ್ತಾ ಇದ್ದ ಎಂಬುದಾಗಿ ಹೇಳ್ತಾರೆ. ಅದನ್ನು ಕೂಡ ಎಷ್ಟು ಸಾಧ್ಯವಿದೆ ಕೇಳೋಣ. ನಿತ್ಯದೊಳಗೂ ಪಾರಾಯಣವನ್ನು ಮಾಡಿಕೊಳ್ಳುವುದಕ್ಕಾಗಿ ರೂಢಿಸಿಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಧೌಮ್ಯೇನ ತು ಯಥಾ ಪ್ರೋಕ್ತಂ ಪಾರ್ಥಾಯ ಸುಮಹಾತ್ಮನೆ ನಾಮ್ನಾಮಷ್ಟೋತ್ತರಂ ಪುಣ್ಯಂ ಶತಂ ತತ್ಸೃಣು ಭೂಪತೆ. ಸೂರ್ಯೋ ಅರ್ಯಮಾ ಭಗಸ್ತ್ವಷ್ಟಾ ಪೂಷಾರ್ಕಃ ಸವಿತಾ ರವಿಃ ಗಭಿಸ್ತಿಮಾನಜಃ ಕಾಲೋ ಮೃತ್ಯುರ್ಧಾತಾ ಪ್ರಭಾಕರಃ. ಪೃಥಿವ್ಯಾಪಶ್ಚ ತೇಜಶ್ಚ ಖಂ ವಾಯುಶ್ಚ ಪರಾಯಣಂ ಸೋಮೋ ಬೃಹಸ್ಪತಿಶ್ಚಕ್ರೋ ಬುಧೋಂಗಾರಕ ಏವ ಚ. ಇಂದ್ರೋ ವಿವಸ್ವಾನ್ ದೀಪ್ತಾಂಶುಃ ಶುಚಿಃ ಶೌರಿಃ ಶನೈಶ್ಚರಃ. ಬ್ರಹ್ಮ ವಿಷ್ಣುಶ್ಚ ರುದ್ರಶ್ಚ ಸ್ಕಂದೋ ವೈಶ್ರವಣೋ ಯಮಃ. ವೈದ್ಯುತೋ ಜಾಠರಶ್ಚಾಗ್ನಿಃ ಐಂಧನಸ್ತೇಜಸಾಂಪತಿಃ. ಧರ್ಮಧ್ವಜೋ ವೇದಕರ್ತ ವೇದಾಂಗೋ ವೇದವಾಹನಃ. ಕೃತಂ ತ್ರೇತಾ ದ್ವಾಪರಶ್ಚ ಕಲಿಃ ಸರ್ವಾಮರಾಶ್ರಯಃ. ಕಲಾ ಕಾಷ್ಟಾ ಮುಹೂರ್ತಾಶ್ಚ ಪಕ್ಷ ಮಾಸ ಋತುಸ್ತಥಾ. ಸಂವತ್ಸರೋ ಅಶ್ವತ್ಥಃ ಕಾಲಚಕ್ರೋ ವಿಭಾವಸುಃ. ಪುರುಷಃ ಶಾಶ್ವತೋ ಯೋಗಿ ವ್ಯಕ್ತಾವ್ಯಕ್ತಃ ಸನಾತನಃ. ಲೋಕಾಧ್ಯಕ್ಷ ಸುರಾಧ್ಯಕ್ಷೋ ವಿಶ್ವಕರ್ಮ ತಮೋನುದಃ. ವರುಣಃ ಸಾಗರವಂಶಶ್ಚ ಜೀಮೂತೋ ಜೀವನೋರಿಹ. ಭೂತಾಶ್ರಯೋ ಭೂತಪತಿಃ ಸರ್ವಭೂತ ನಿಷೇವಿತಃ.
ಮಣಿಃ ಸುವರ್ಣೋ ಭೂತಾತ್ಮ ಕಾಮದಃ ಸರ್ವತೋಮುಖಃ ಸ್ರಷ್ಟಾ ಸಂವರ್ತಕೋ ವನ್ನಿಃ ಸರ್ವಸ್ಯಾದಿರಲೋಲುಪಃ ಅನಂತಃ ಕಪಿಲೋ ಭಾನುಃ ಕಾಮದಃ ಸರ್ವತೋಮುಖಃ ಜಯೋ ವಿಶಾಲೋ ವರದಃ ಸರ್ವಧಾತು ನಿಷೇಚಿತ ಮನಸ್ಸು ಪರ್ಣೋ ಭೂತಾದಿಃ ಶೀಘ್ರಗಃ ಪ್ರಾಣಧಾರಕಃ ಧನ್ವಂತರಿರ್ಧೂಮಕೇತುಃ ಆದಿದೇವೋದಿತೇ ಸ್ತುತಃ ದ್ವಾದಶಾತ್ಮಾರವಿಂದಾಕ್ಷ ಪಿತಾ ಮಾತಾ ಪಿತಾಮಹಃ ಸ್ವರ್ಗದ್ವಾರಂ ಪ್ರಜಾದ್ವಾರಂ ಮೋಕ್ಷದ್ವಾರಂ ತ್ರಿವಿಷ್ಟಪಂ ದೇವಕರ್ತ ಪ್ರಶಂತಾತ್ಮ ವಿಶ್ವಾತ್ಮ ವಿಶ್ವತೋಮುಖಃ ಚರಾಚರಾತ್ಮ ಸೂಕ್ಷ್ಮಾತ್ಮ ಮೈತ್ರೇಣ ವಪುಷಾನ್ವಿತಃ ಏತದ್ವೈ ಕೀರ್ತನೀಯಸ್ಯ ಸೂರ್ಯಸ್ಯಾಮಿತ ತೇಜಸಃ ನಾಮ್ನಾಮಷ್ಟಶತಂ ಪುಣ್ಯಂ ಶಕ್ರೇಣೋಕ್ತಂ ಮಹಾತ್ಮನ ಶಕ್ರಾಚ್ಚ ನಾರದ ಪ್ರಾಪ್ತೋ ಧೌಮ್ಯಶ್ಚ ತದನಂತರಂ ಧೌಮ್ಯಾದ್ಯುಧಿಷ್ಠಿರ ಪ್ರಾಪ್ಯ ಸರ್ವಾನ್ ಕಾಮಾನ್ ಅವಾಪ್ತವಾನ್ ಸುರಗಣ ಪಿತೃಯಕ್ಷ ಸೇವಿತಂ ಹ್ಯಸುರ ನಿಶಾಚರ ಸಿದ್ಧವಂದಿತಂ ವರಕನಕ ಹುತಾಶನ ಪ್ರಭಂ ತ್ವಮಪಿ ಮನಸ್ಯಭಿದೇಹಿ ಭಾಸ್ಕರಂ ಸೂರ್ಯೋದಯೇ ಯಃ ಸುಮಾಹಿತಃ ಪಠೇತ್ ಸಪುತ್ರದಾರಾನ್ ಧನಸಂಚಯಾನ್ ಲಭೇತ ಜಾತಿಸ್ಮರತಾಂ ನರಃ ಸದಾ ಧೃತಿಂಚ ಮೇಧಾಂಚ ವಿಂದತೆ ಪುಮಾನ್ ಇದಂ ಸ್ತವಂ ದೇವವರಸ್ಯ ಯೋ ನರಃ ಪ್ರಕೀರ್ತಯೇತ್ ಶುಚಿ ಸುಮನಃ ಸುಮಾಹಿತಃ ಸ ಮುಚ್ಯತೆ ಶೋಕಾದವಾಗ್ನಿಸಾಗರಾಲ್ ಲಭತೆ ಕಾಮಾನ್ ಮನಸಾ ಯಥೇಪ್ಸಿತಾನ್ ಇಮಂ ಸ್ತವಂ ಪ್ರಯತಮನಾಃ ಸಮಾಧಿನ ಪಠೇದ್ಯಹಾನ್ಯೋಪಿ ವರಂ ಸಮರ್ಥಯನ್ ತತ್ತಸ್ಯ ದದ್ಯಾಚ್ಚ ರವಿರ್ಮನೀಷಿತಂ ತದಾಪ್ನುಯಾದ್ಯಪಿ ತತ್ಸುದುರ್ಲಭಂ ಯಶ್ಚೇದಂ ಧಾರಯೇನ್ನಿತ್ಯಂ ಶೃಣುಯಾದ್ವಾಪ್ಯಭೀಕ್ಷ್ಣಶಃ ಪುತ್ರಾರ್ಥೀ ಲಭತೆ ಪುತ್ರಂ ಧನಾರ್ಥೀ ಲಭತೆ ಧನಂ ವಿದ್ಯಾರ್ಥೀ ಲಭತೆ ವಿದ್ಯಾಂ ಪುರುಷೋಪ್ಯಥವಾ ಸ್ತ್ರಿಯಃ ಉಭೇ ಸಂಧೆ ಪಠೇನ್ನಿತ್ಯಂ ನಾರೀ ವಾ ಪುರುಷೋ ಯದಿ ಆಪದಂ ಪ್ರಾಪ್ಯ ಮುಚ್ಯೇತ ಬದ್ಧೋ ಮುಚ್ಯೇತ ಬಂಧನಾತ್ ಸಂಗ್ರಾಮೇ ಚ ಜಪೇನ್ನಿತ್ಯಂ ವಿಪುಲಂ ಚಾಪ್ನುಯಾದ್ವಸು ಮುಚ್ಯತೆ ಸರ್ವಪಾಪೇಭ್ಯಃ ಸೂರ್ಯಲೋಕಂ ಸಗಚ್ಚತಿ ಇತಿ ಶ್ರೀಮನ್ಮಹಾಭಾರತೆ ಅರಣ್ಯಪರ್ವಣಿ ಕಿರ್ಮೀರವದ ಪರ್ವಣಿ ತೃತೀಯೋಧ್ಯಾಯ. ಈ ಅತ್ಯದ್ಭುತವಾಗಿರ್ತಕ್ಕಂತಹ ಸೂರ್ಯ ಶತನಾಮಾವಳಿ ಇದು ಇಂದ್ರ ತನ್ನ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಪ್ರತ್ಯಕ್ಷದೊಳಗೆ ಕಂಡ. ಆ ಇಂದ್ರನಿಂದ ನಾರದರು ಪಡೆದರು, ನಾರದರಿಂದ ಧೌಮ್ಯಾಚಾರ್ಯರು, ಧೌಮ್ಯರಿಂದ ಯುಧಿಷ್ಠಿರ ತಾನು ಉಪದೇಶವನ್ನು ಪಡೆದುಕೊಂಡ. ಆ ಯುಧಿಷ್ಠಿರ ನಿತ್ಯದೊಳಗೂ ಇದನ್ನು ಜಪ ಮಾಡುವ ಮುಖಾಂತರ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಪಡೆದ, ರಾಜ್ಯವನ್ನು ಪಡೆದ. ಇದನ್ನು ಯಾರು ಸೂರ್ಯೋದಯ ಕಾಲದೊಳಗೆ ಪ್ರತಿನಿತ್ಯವೂ ಪಠನ ಮಾಡ್ತಾರೆ ಅವರಿಗೆ ಉತ್ತಮವಾದ ಸತ್ಸಂತಾನವಾಗತ್ತೆ. ಯಾರಿಗೆ ಮದುವೆಯಾಗಿಲ್ಲ ಉತ್ಕೃಷ್ಟವಾದ ದಾರ ಹೆಂಡತಿ ಸಿಕ್ಕು ಬರ್ತಾಳೆ, ಧನ ಸಿಗತ್ತೆ, ರತ್ನ ಸಿಗತ್ತೆ, ಜಾತಿ ಸ್ಮರತ ಹುಟ್ಟು ತತ್ವಜ್ಞಾನಿಯಾಗಿ ಬರ್ತಾನೆ. ಧರ್ಮ ಮಾಡೋದಕ್ಕಾಗಿ ಧೈರ್ಯ ಇರ್ತದೆ, ಧರ್ಮಕ್ಕಾಗಿ ದೇವರ ಜ್ಞಾನವನ್ನು ಮಾಡಿಕೊಳ್ಳುವುದಕ್ಕಾಗಿ ಅದ್ಭುತವಾದ ಮೇಧಾಶಕ್ತಿ ಬರುತ್ತೆ. ಯಾರಿಗೆ ಸಂತಾನ ಬೇಕೋ ಸಂತಾನವಾಗತ್ತೆ, ಧನ ಸಿಗಬೇಕೋ ಧನ ಸಿಗತ್ತೆ, ವಿದ್ಯೆ ಬೇಕೋ ವಿದ್ಯೆ ಸಿಗತ್ತೆ. ಕೊನೆಗೆ ಅವನು ಸೂರ್ಯಲೋಕವನ್ನು ಹೊಂದುವ ಮುಖಾಂತರ ಮೋಕ್ಷಾದಿ ಪುರುಷಾರ್ಥಗಳನ್ನು ಪಡಿತಾರೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಆದ್ದರಿಂದಾಗಿ ಈ ಅತ್ಯದ್ಭುತವಾದ ಸೂರ್ಯನ ಸ್ತೋತ್ರ, ಸೂರ್ಯ ಶತನಾಮಾವಳಿ ನಿತ್ಯದೊಳಗು ಪಠಣೆಯನ್ನು ಮಾಡೋಣ. ಇದರ ವಿಶೇಷತೆ ಏನು ಅಂತಂದರೆ ಇಲ್ಲೇ ಹೇಳ್ತಾರೆ, ಸ್ತೋತ್ರದಲ್ಲೇನೆ ಬಂತು, ಸ್ತ್ರೀಯರಿಗೂ ಕೂಡ ಇದನ್ನು ಪಠಣ ಮಾಡುವ ಶ್ರವಣ ಮಾಡುವ ನೇರ ಅಧಿಕಾರವಿದೆ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದಾಗಿ ಯಾರು ಶುದ್ಧ ಸದಾಚಾರಿ ಸ್ತ್ರೀಯರಿದ್ದಾರೆ, ಮಹಿಳೆಯರಿದ್ದಾರೆ, ಅವರೂ ಕೂಡ ನಿತ್ಯದೊಳಗೂ ಇದನ್ನು ಪಾರಾಯಣ ಮಾಡಲಿ, ನಿತ್ಯದೊಳಗೂ ಶ್ರವಣ ಮಾಡಲಿ. ಇದರಿಂದ ಸರ್ವವಿಧವಾಗಿರ್ತಕ್ಕಂಥ ಮಂಗಳವಾಗತ್ತೆ. ದೀರ್ಘವಾದ ಆಯುಷ್ಯ, ಆರೋಗ್ಯ, ಸೌಭಾಗ್ಯ, ಸೌಮಾಂಗಲ್ಯ ಅಭಿವೃದ್ಧಿಸುತ್ತೆ. ಅನಿಷ್ಟಗಳು ದೂರ ಆಗತ್ತೆ, ಅಪಮೃತ್ಯುಗಳು ದೂರ ಆಗತ್ತೆ, ಅನಾರೋಗ್ಯ ಹಾರಿ ಹೋಗುತ್ತೆ, ಉತ್ತಮವಾದ ಆರೋಗ್ಯಾದಿಗಳು ಬರುತ್ತೆ. ವಿಶೇಷವಾಗಿ ನಾವು ಮಾಡುವ ಗಾಯತ್ರಿ ಜಪ ಮೊದಲಾದ ಎಲ್ಲ ಅನುಷ್ಠಾನಗಳಿಗೂ ಕೂಡ ಸಿದ್ಧಿ ತಂದು ಕೊಡುವಂಥದ್ದು ಈ ಸೂರ್ಯ ಮಂತ್ರದ ಜಪ. ನಾಳೆ ಅವಶ್ಯವಾಗಿ ಪಾರಾಯಣವನ್ನು ಮಾಡೇ ಮಾಡೋಣ, ಅವಶ್ಯವಾಗಿ ಶಾಂತ ಚಿತ್ತದಿಂದ ಕೇಳೋಣ. ನಾಳೆಯಿಂದ ರಥಸಪ್ತಮಿವರೆಗೆ ನಿತ್ಯದೊಳಗೂ ಪಠಣ ಮಾಡೋಣ. ಯಾರಿಗೆ ಅಷ್ಟರಲ್ಲಿ ಬಾಯಿಲೆ ಆಗತ್ತೆ, ಯಾರಿಗೆ ಸಾಧ್ಯವಿದೆ ಪ್ರತಿನಿತ್ಯವೂ ಕೇಳಿ ಸೂರ್ಯನ ದಿವ್ಯವಾದ ಅನುಗ್ರಹಕ್ಕೆ ಪಾತ್ರರಾಗೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅಸ್ಮದ್ ಗುರುವಂತರ್ಗತ ಮಂತ್ರಾಲಯ ಪ್ರಭುಗಳೆಲ್ಲ ಸನ್ನಿಧಾನದಲ್ಲೇ ಇದ್ದೇನೆ. ಅದರಿಂದಾಗಿ ಮಂತ್ರಾಲಯ
ರಾಘವೇಂದ್ರ ಗುರುವಂತರ್ಗತ, ಶ್ರೀಮತ್ ಟೀಕಾಕೃತ್ಪಾದಾದಿ ಸಮಸ್ತ ಗುರುವಂತರ್ಗತ, ಸೂರ್ಯಾಂತರ್ಗತ, ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ, ಸವಿತೃನಾರಾಯಣ ಪ್ರಿಯತಾಂ ಪ್ರೀತೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.